ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವ್ಯಾಲೆಂಟೈನ್ಸ್ ಡೇ ಆ್ಯಂಡ್ ಇದು ನಮ್ಮ 5th ಇಯರ್ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ರಿಗೂ. 3 ಇಯರ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಸಣ್ಣದಾಗಿ ಪುಟ್ಟದಾಗಿ ಏನೇನೋ ಮಾಡ್ತಿದ್ವಿ. ಅಂದರೆ ಲಂಚ್ ಡೇಟಿಗೆ ಹೋಗೋದು, ಡಿನ್ನರ್ ಡೇಟಿಗೆ ಹೋಗೋದು, ಅಥವಾ ಪುಟ್ಟದಾಗಿ ಮನೇಲೆ ಕೇಕ್ ತಂದು ಕಟ್ ಮಾಡೋದು, ಈ ಥರ ಮಾಡ್ತಿದ್ವಿ. ಬಟ್ ಲಾಸ್ಟ್ ಇಯರಿಂದ ಪ್ರೀತಿ ಎಲ್ಲ ಇಲ್ಲಿ ಶಿಫ್ಟ್ ಆಗಿದೆ. ಗಿಫ್ಟ್ಸ್ ಎಲ್ಲ ಇಲ್ಲಿ ಸಿಗ್ತಾ ಇದೆ ಅಲ್ವಾ ತಾನ್ಯಾ? ತಾನ್ಯಾ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಗುಂಡು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹಾಯ್ ಮಾಡು. ಸೊ ಈ ವರ್ಷ ನಮ್ಮ ವ್ಯಾಲೆಂಟೈನ್ಸ್ ಡೇ ಹೇಗಿರುತ್ತೆ ಅಂತ ತೋರಿಸ್ತೀವಿ. ಅಫ್ಕೋರ್ಸ್ ನಾವು ಸೆಲೆಬ್ರೇಟ್ ಏನು ಮಾಡ್ತಾ ಇಲ್ಲ, ಬಟ್ ಡೇ ಹೇಗಿರುತ್ತೆ ಅಂತ. ಆಕ್ಚುಲಿ ನಾನು ಬೆಳಿಗ್ಗೆಯಿಂದ ವ್ಲಾಗ್ ಮಾಡಬೇಕು ಅನ್ಕೋತಿದ್ದೀನಿ, ಬಟ್ ಆಗಲಿಲ್ಲ. ಬೆಳಿಗ್ಗೆ ಸ್ಪೆಷಲ್ ಆಗಿ ಮಗಳಿಗೆ ಕ್ಯಾರೆಟ್ ಪ್ಯಾನ್ ಕೇಕ್ ಮಾಡಿದ್ದೆ, ನಾವು ಪಡ್ಡು ತಿಂದ್ವಿ. ಆ್ಯಂಡ್ ಮಧ್ಯಾಹ್ನ ಚಿಕನ್ ಕರಿ ಮಾಡಿದ್ದೆ. ಸೊ ಚಪಾತಿ ಚಿಕನ್ ಕರಿ ತಿಂದಿದ್ದಾಯ್ತು. ಇವಾಗ ಹೊರಗಡೆ ಹೋಗೋಣ ಅಂತ ಅನ್ಕೊಳ್ತಿದ್ವಿ. ಹೇಗಿರೋ ವೀಕೆಂಡ್ ಬಂದಿದೆಯಲ್ಲ, ಸೊ ಸಲೂನಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು. ಆ್ಯಂಡ್ ಅದ್ರ ಜೊತೆಗೆ ಮಗಳಿಗೆ ಒಂದಷ್ಟು ಶಾಪಿಂಗ್ ಮಾಡೋದಿತ್ತು ಡೆಕಾಥ್ಲಾನ್ ಅಲ್ಲಿ. ಯಾವಾಗಲೂ ಹೇಳ್ತಿರ್ತೀನಿ ಅಲ್ವಾ, ಅವಳಿಗೆ ನೀರಂದ್ರೆ ತುಂಬಾ ಇಷ್ಟ ಅಂತ. ಸೊ ಅವಳಿಗೋಸ್ಕರ ಸ್ವಿಮ್ ರಿಲೇಟೆಡ್ ಸ್ಟಫ್ ಒಂದಷ್ಟು ಶಾಪ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಇಫ್ ಟೈಮ್ ಪರ್ಮಿಟ್ಸ್ ಅಲ್ಲೂ ಹೋಗೋಣ ಅಂತ ಅನ್ಕೊಂಡಿದೀವಿ. ಅದ್ರ ಜೊತೆಗೆ ಈ ಸತಿ ಮಗಳಿಗೆ ನಾನು ಏನೋ ಒಂದು ಮಾಡಿದ್ದೀನಿ, ತೋರಿಸ್ತೀನಿ ತಡೀರಿ. ಸೊ ಈ ಸತಿ ಮಗಳಿಗೆ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಐ ಶೋ ಯು ಇಟ್. ಸೊ ಮಗಳಿಗೆ ನಾನು ಇದನ್ನ ಸ್ಟಿಚ್ ಮಾಡಿರೋದು ಕೀಪ್ ಸೇಕ್ ತರ ಇಟ್ಕೊಳ್ಳೋ ಹಾಗೆ. ಮಗಳಿಗೆ ಮಾಡ್ತಿದ್ದೀನಲ್ಲ, ಸೊ ಸಿಕ್ಕಾಪಟ್ಟೆ ಖುಷಿ. ಮಗಳ ಕಿತಾಪತಿ ನೋಡಿ ಇಲ್ಲಿ. ಏಯ್ ಗುಂಡು. ಸೊ ಯಾ, ಗಾರ್ಡನ್ ಥೀಮಲ್ಲಿ ಮಾಡಿರೋದು. ಸೊ ಈ ಫ್ಲವರ್ಸ್ ಪಾರ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಜಸ್ಟ್ ಈ ಲೆಟರ್ನ ಮಾತ್ರ ಸ್ಟಿಚ್ ಮಾಡಬೇಕು, ಟೈಮ್ ಸಿಕ್ಕಿಲ್ಲ. ಅದನ್ನ ಇವತ್ತು ಕಂಪ್ಲೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಿತ್ತು. ಇದು ಫೈನಲ್ ಔಟ್ಪುಟ್. ನಾನು ಇವಾಗಲೇ ಫಸ್ಟ್ ಟೈಮ್ ಎಂಬ್ರಾಯ್ಡ್ರಿ ಕಲಿತಾ ಇರೋದು ಯೂಟ್ಯೂಬ್ ನೋಡಿಕೊಂಡು. ನಾನು ಆ್ಯಕ್ಚುಲಿ ಪ್ರೆಗ್ನೆಂಟ್ ಇದ್ದಾಗ ಸ್ಟಾರ್ಟ್ ಮಾಡಿದ್ದೆ, ಬಟ್ ಅವಾಗ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅಂತ ಅಷ್ಟು ಮಾಡೋಕ್ಕಾಗಿರಲಿಲ್ಲ ಪ್ರಾಕ್ಟೀಸ್. ಬಟ್ ಇವಾಗ ಅದು ಎಲ್ಲಿಂದ ಹುಮ್ಮಸ್ ಬಂದಿದೆಯೋ, ಎಲ್ಲಿಂದ ಹುರುಪು ಬಂದಿದೆಯೋ ಗೊತ್ತಿಲ್ಲ, ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಇದನ್ನೂ ಮಾಡ್ತಿದ್ದೀನಿ. ಹೇಗಿದೆ ಅಂತ ಕಾಮೆಂಟ್ ಮಾಡಿ ಆಯಿತಾ? ಸೊ ಯಾ, ಇಟ್ಸ್ ಆಲ್ರೆಡಿ 4. ಐ ಥಿಂಕ್ ಇಟ್ಸ್ ಟೈಮ್ ಟು ಲೀವ್. ಸಿ ಯು ಔಟ್ಸೈಡ್. ಫಸ್ಟ್ ನಾವು ಬಂದಿದ್ದು ಕೆಂಗೇರಿಯಲ್ಲಿರೋ ಸ್ಪಿನ್ ಸಲೂನ್ಗೆ. ಇವಳಿಗೆ ನೀರೆಷ್ಟು ಇಷ್ಟನೋ ಸಾಂಗ್ಸ್ ಕೂಡ ಅಷ್ಟೇ ಇಷ್ಟ. ಎಲ್ಲಿ ಸಾಂಗ್ ಕೇಳಿದ್ರೂ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸೊ ಸಲೂನಲ್ಲೂ ಕೂಡ ಸಾಂಗ್ಸ್ ಹಾಕಿರ್ತಾರಲ್ವಾ, ಅದಕ್ಕೆ ಈ ರೀತಿ ಕುಣಿತಾ ಇದ್ಲು. ಇಲ್ಲಿ ಕೆಲಸ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೆಸ್ಟಿನೇಷನಿಗೆ ಹೋಗ್ತಿದ್ವಿ. ಇವಳಿಗೆ ಕುಣಿದು ಸುಸ್ತಾಗಿ ಕಾರಲ್ಲಿ ಮಲ್ಕೊಂಡ್ಬಿಟ್ಲು. ಆ್ಯಂಡ್ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಐಡಿಯಲ್ ಐಸ್ ಕ್ರೀಮ್. ಇಲ್ಲಿ ನನಗೆ ಸ್ಪೆಷಲ್ ಗಡ್ಬಡ್ ಐಸ್ ಕ್ರೀಮ್ ಸಖತ್ ಇಷ್ಟ. ಸೊ ಸಣ್ಣದಾಗಿ ಐಸ್ ಕ್ರೀಮ್ ಪಾರ್ಟಿ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ವಿಸಿಟ್ ಮಾಡಿದ್ದು ಡಿಕ್ಯಾಥ್ಲಾನ್ಗೆ. ಇಲ್ಲಿ ತಾನಿಯಾಗೆ ಸ್ವಿಮ್ ವೆಸ್ಟ್, ಬಾಲ್ ಮತ್ತು ಸ್ವಿಮ್ ಸೂಟ್, ಸ್ವಿಮ್ ಗಾಗಲ್ಸ್, ಸ್ವಿಮ್ ರಿಲೇಟೆಡ್ ಎಲ್ಲ ಸ್ಟಫ್ನ ತೊಗೊಳ್ತಾ ಇದ್ವಿ. ಇವಳು ನೋಡಿ ಇಲ್ಲಿ ಇನ್ನೊಂದು ಮಗು ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾವೆ. ಸೊ ನಾವಿಬ್ರು ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದೀವಿ ಈ 5 ವರ್ಷದಲ್ಲಿ ಅನ್ನೋದಕ್ಕೆ ಕಪಲ್ ಪಾಯಿಂಟಿಂಗ್ ಗೇಮ್ ಅಂತ ಆಡ್ತಾ ಇದೀವಿ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕ್ವೆಶ್ಚನ್, ಹೂ ಇಸ್ ಮೋರ್ ಅನಾಯಿಂಗ್? Who starts fights over small things? Who says nothing but is clearly not okay? Who is more dramatic? Who checks their phone more? Who remembers important dates? Who needs more attention? Who gives better hugs? ಗುಂಡು ನಿಂಗ್ ನೀನೇ ಮಾಡ್ಕೊಂಡ್ರಿ, ನಾನು ಬೇಡ ಹೋಗ. Who is the stricter parent?
Who worries more about her future? Who spoils her more? Who is more stubborn? Neighbor. Who loves who more? I love you more. I love you more.